ಈ ಅಂಗಡಿ ಎಲ್ಲಿದೆ ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ. ಅಷ್ಟು ಎಲ್ಲರಿಗಿಂತ ಫಸ್ಟ್ ಬಂದು ಯಾರು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ ಸುದೀಪ್ ಅಣ್ಣನ ಥರ, ಅವ್ರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸರ್ಪ್ರೈಸ್ ಇರುತ್ತೆ. ಸ್ಟಿಚ್ ಮಾಡಿಸೋದೇ ಬೇರೆ ಒಂಥರ ಫೀಲಿಂಗ್ ಇದೆ ಗೈಸ್. ನಂಗೆ ಗೊತ್ತೇ ಇದ್ದಿಲ್ಲ ಅದು ನನಗೆ ಅಸಹ್ಯವಾಗಿ ಕಾಣುತ್ತೆ ಅಂತ. ಅದೇ ಫೋಟೋಸ್ ಇವಾಗ ನಾನೇನೋ ನೋಡಿದ್ರೆ ಏನು ಗುರುತು ಇಷ್ಟು ಅಸಹ್ಯವಾಗಿದ್ನ ಅವಾಗ. ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಿದೆಯಾ, ತಲೆನೇ ಕೆಡಿಸ್ಕೋಬೇಡಿ ಯಾರಿಗೇ ಆಗಲಿ. 5 days ಕಂಪ್ಲೀಟ್ ಮುಗಿಸಿದ್ದೀನಿ. ಸೊ ಇವತ್ತು ಪೋಸ್ಟ್ ಮಾಡಿದ್ರೆ 6th day ಕಂಪ್ಲೀಟ್ ಆಗುತ್ತೆ. ಸೊ ಇಷ್ಟೊತ್ತು ನನಗಾಗಿ ಕಾದಿರುವಂತ ನನ್ನ ಸ್ನೇಹಿತರೇ, ಬಂಧು ಬಾಂಧವರೇ, ಶತ್ರು ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾವು ಬೆಂಗಳೂರಲ್ಲಿದ್ದೀವೋ ಮಂಗಳೂರಲ್ಲಿದ್ದೀವೋ ಒಂದು ಅರ್ಥ ಆಗ್ತಿಲ್ಲ, ಇಲ್ಲ ಊಟಿಲೇ ಇದ್ದೀವೋ ಒಂದು ಅರ್ಥ ಆಗ್ತಿಲ್ಲ. ಏನು ಚಳಿ ಇದೆ ಯಪ್ಪ ಯಪ್ಪ ಯಪ್ಪ. ನನ್ನ ಸ್ವೆಟ್ರ್ ಬಿಚ್ತಿಲ್ಲ ಆ್ಯಂಡ್ ಮನೇಲಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ, ಅಷ್ಟು ಚಳಿ ಆಗ್ತಿದೆ ನನಗೆ. ಸೆಕೆ ಹೆಂಗೋ ತಡೆದು ಬಿಡ್ತೀನಿ. ಸೆಕೆಯಲ್ಲಿ ಇರ್ಬೇಕಾದ್ರೆ ನಾನು ಫುಲ್ ಡ್ರೆಸ್ ಹಾಕ್ಕೊಂಡೇ ಇರ್ತೀನಿ, ಎಷ್ಟೇ ಸೆಕೆ ಆದರೂ ನನಗೆ ಸೆಕೆ ಆಗಲ್ಲ. ಬಟ್ ಈ ಚಳಿ ಅಂತೂ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಎಷ್ಟು ಮಂಜಿದೆ ಅಂದರೆ ನಿಮಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲಾಗಿ ಹೇಳ್ತೀನಿ, ಅಲ್ಲೆಲ್ಲ ಫುಲ್ಲು ಒಂದು ಫಾಗ್ ಥರ ತುಂಬ್ಕೊಂಬಿಟ್ಟಿದೆ. ಸೊ ಫೈನಲಿ ಆಲ್ರೆಡಿ ಟೈಟಲ್ಲು ಟಂಬ್ಲೈನು ಎಲ್ಲ ನೋಡಿರ್ತೀರ. ಫೈನಲಿ ಗೈಸ್ 5 ಬ್ಲಾಗಿಂದನೋ 4 ಬ್ಲಾಗಿಂದನೋ ಗೊತ್ತಿಲ್ಲ ಹೇಳ್ತಾನೇ ಇದ್ದೀನಿ ಡೈಸಿನ ಬಟ್ಟೆ ಸಿಕ್ಕಿಲ್ಲ ಬಟ್ಟೆ ಕೊಟ್ಟಿದ್ದೀನಿ ಅಂತ. ಫೈನಲಿ ಬಟ್ಟೆ ಸ್ಟಿಚ್ ಕಂಪ್ಲೀಟ್ ಆಗಿ ಇವಾಗ ರೆಡಿ ಇದೆ. ಒಂದು ಜೊತೆ ಆಲ್ರೆಡಿ ಕೊಟ್ಟಿದ್ದರು, ಅದನ್ನು ತೋರಿಸಿಲ್ಲ ನಿಮಗೆ. ಆ್ಯಂಡ್ ಇವಾಗ ಇನ್ನೊಂದು ಜೊತೆ ಕೊಡ್ತಾಯಿದ್ದಾರೆ. ಸೊ ಫೈನಲಿ 2 ಜೊತೆನೂ ನಂಗೆ ಸಿಕ್ತು. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನನ್ನ ಮೋಸ್ಟ್ ಎಕ್ಸ್ಪೆನ್ಸಿವ್ ಡ್ರೆಸ್ಸಸ್ನ ತೋರಿಸ್ತೀನಿ. ಆ್ಯಂಡ್ ಡ್ರೆಸ್ ಕಲೆಕ್ಷನ್ ಬ್ಲಾಗ್ ಮಾಡೋಣ. ಅಂದರೆ ಯಾವ್ದು ಮೇಯ್ನ್ ಇದೆ, ನನಗೆ ತುಂಬ ನನ್ನ ಪರ್ಸ್ನಲಿ ಫೇವ್ರೇಟ್ ಯಾವುದಿದೆ ಅದನ್ನು ನಾನು ತೋರಿಸ್ತೀನಿ. ಅದು ಒಂದು ಆಗಿರ್ಬೋದು, ಇಲ್ಲ 2 ಬಟ್ಟೆ ಆಗಿರ್ಬೋದು. ಯಾವ್ದು ತುಂಬ ಪರ್ಸ್ನಲಿ ಯಾವ್ದು ಫೇವ್ರೇಟ್ ಇದೆಯೋ ಅದನ್ನು ತೋರಿಸ್ತೀನಿ. ಸೊ ಬನ್ನಿ ಇವಾಗ ಟೈಲರ್ ಅಂಗಡಿಗೆ ಹೋಗೋಣ. ಲೆಟ್ಸ್ ಗೋ. ನಮ್ಮ ಬ್ಲಾಗಲ್ಲಿ ನಮ್ಮ ಏರಿಯಾ ಡಾನ್ ಬಂದು ಎಷ್ಟೋ ದಿನ ಆಗಿದೆ. ಸೊ ಬನ್ನಿ ತೋರಿಸ್ತೀನಿ. ಫುಲ್ ಚಳಿ ಇದೆ, ಅದಕ್ಕೆ ಬಂದು 3 ದಾರಿ ಮಧ್ಯದಲ್ಲಿ ಕೂತವನೆ. ಏನಾ ರಾಮ, ಏಯ್ ಇನ್ನೊಂದಿಲ್ಲಿ ಅವನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಇಡು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಏನು ಹಿಂಗಾಗ್ಬಿಟ್ಟಿದ್ಯಾ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಸೊ ಬನ್ನಿ ಲೆಟ್ಸ್ ಗೋ ಗೈಸ್. ಫೈನಲಿ ಬಂದಿದ್ದೀನಿ. ಈಗ ಬನ್ನಿ ಹೋಗಿ ಬಟ್ಟೆ ಹೇಗಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಫೈನಲಿ ಹೇಳ್ದಂಗೆ ಇದು ಮೆಜರ್ಮೆಂಟ್ ಕೊಟ್ಟಿದ್ದೆ. ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟು, ಬ್ಲ್ಯಾಕ್ ಶರ್ಟು, ಕರೆಕ್ಟ್ ಫಿಟ್ಟಿಂಗು. ಆ್ಯಂಡ್ ಇನ್ನೊಂದು ಹೇಳಬೇಕು ನಿಮಗೆ, ಈ ಅಂಗಡಿ ಎಲ್ಲಿದೆ ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ. ಇದು ಬಂದು ಸಂಭ್ರಮ್ ಕಾಲೇಜ್ ರೋಡ್. ಇದು ಈ ಕಡೆ ಹೋದರೆ ಅಟ್ಟೂರು, ದೊಡ್ಡಬೆಟ್ಟಲ್ಲಿ ಎಲ್ಲ ಕಡೆ ಹೋಗುತ್ತೆ. ಈ ಕಡೆ ಹೋದರೆ ಹೆಸಕಟ್ಟ ರೋಡು, ಆ ಕಡೆ ಹೋದರೆ ಹೆಸಕಟ್ಟ ರೋಡು, ಈ ಕಡೆಗೆ ಹೋದರೆ ಲೆಫ್ಟಿಗೆ ಹೋದರೆ MS ಪಾಳ್ಯ. ಇಲ್ಲಿ ಸಂಭ್ರಮ್ ಕಾಲೇಜಿಂದ ಎದುರುಗಡೆನೆ ಸೂಪರ್ ಮಾರ್ಕೆಟ್ ಒಂದಿದೆ. ಆ್ಯಂಡ್ ಪ್ರಿಯಾ ಮಲ್ಟಿ ಸ್ಪೆಷಲಿಸ್ಟ್ ಡೆಂಟಲ್ ಕ್ಲಿನಿಕ್ ಇದೆ. ಅದು ಆಪೋಸಿಟಲ್ಲೇ ಮೇಲ್ಗಡೆ ಇಲ್ಲಿರೋದು. ಈ ಅಂಗಡಿ ನಿಮ್ಗೆ ಗೊತ್ತಾಗಲ್ಲ, ಈ ಅಂಗಡಿ ಇದೆ ಅನ್ನೋದೇ ಗೊತ್ತಾಗಲ್ಲ. ಆ್ಯಂಡ್ ಬಟ್ ಇಲ್ಲಿ ಅಂಗಡಿ ಇಲ್ಲ ಅನ್ನೋದು ಎಲ್ಲರಿಗೂ ಇರುತ್ತೆ ಮೈಂಡ್ ಸೆಟ್ಟಲ್ಲಿ. ಬಟ್ ಅಂಗಡಿ ಒಳಗೆ ಏನಿದೆ ಅನ್ನೋದೇ ಗೊತ್ತಿರಲ್ಲ. ಬಟ್ ಕೆಲಸ ಆ ಥರ ಇದೆ ಅಂಗಡಿಲಿ. ಇವರೇ ಹೇಳ್ಬಿಡಿ ಅಂಕಲ್. ನನಗೆ ಇಷ್ಟು ದಿನ ನನಗೆ ಬೇಕಾಗಿರೋ ಥರ ಕರೆಕ್ಟ್ ಫಿಟ್ಟಿಂಗು, ನನ್ನ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ಸ್ಟಿಚ್ ಮಾಡಿದ್ದು ಅಂದರೆ ಇವರೇ. ಆ್ಯಂಡ್ ಯಾರಿಗಾರ ಬಟ್ಟೆ ಸ್ಟಿಚ್ ಮಾಡಿಸೋದಾಗಲಿ, ಆ್ಯಂಡ್ ನಿಮಗೆ ಆಲ್ಟ್ರೇಷನ್ ಮಾಡಿಸೋದಾಗಲಿ, ಸುತ್ತಮುತ್ತ ಯಲಹಂಕದಲ್ಲಿ ಯಾರೇ ಇದ್ದರೂ ಕೂಡ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ಹಾಕೋದಾನ? ಹಾಂ, ನಂಬರ್ ಕೊಟ್ಟಿರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲೂ ಇರುತ್ತೆ, ಸ್ಕ್ರೀನ್ ಮೇಲೂ ಬರ್ತಿರುತ್ತೆ. ನಂಬರ್ನ ಕಾಲ್ ಮಾಡಿದ ತಕ್ಷಣ ನಿಮ್ಗೆ ಏನು ಬೇಕೋ ರಿಕ್ವೈರ್ಮೆಂಟು ಅವ್ರಿಗೆ ಹೇಳಿ, ಅವ್ರು ಮಾಡಿಕೊಡ್ತಾರೆ.
ಕೆಲಸ ಪಕ್ಕಾ ಗ್ಯಾರಂಟಿ ನಾನು ಕೊಡ್ತೀನಿ. ಬಿಕಾಸ್ ನನ್ನ ಕೆಲಸ ನೀಟಾಗಿ ಆಗಿದೆ ಅನ್ನೋದು ನನ್ನ ಗ್ಯಾರಂಟಿ ಇದೆ. ಅದಕ್ಕೋಸ್ಕರ ಟೈಮ್ ತೊಗೊಂಡ್ರು ಕೂಡ ಅಕಸ್ಮಾತ್ ಇವತ್ತಿಲ್ಲ ನಾಳೆ ಎಲ್ಲ ನಾಡಿದ್ದು ಕೊಟ್ಟರು ಕೂಡ ನಿಮಗೇನು ಬೇಕೋ, ನಿಮ್ಮ ಕೆಲಸ ಏನು ಆಗಬೇಕಾಗಿತ್ತು, ನಿಮ್ಗೆ ಯಾವ ಥರ ಬೇಕಾಯಿತು ಕಸ್ಟಮೈಸ್ ಮಾಡಿಸೋದಾಗಲಿ ಯಾವುದೇ ಥರ ಆಗಲಿ ಅದನ್ನು ನೀವು ಏನು ಕೇಳಿರ್ತೀನೋ ಅದನ್ನು ಅವ್ರು ನಿಮಗೆ ಕೊಟ್ಟಿರ್ತಾರೆ. ಲೇಟ್ ಆಗಿರ್ಬೋದು ಬಟ್ ಲೇಟೆಸ್ಟಾಗಿ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ಅಣ್ಣ ಅವ್ರ ಫೋಟೋ ತೋರಿಸಿದ್ರೆ ನೀವು ಅದೇ ಥರ ಆಗುತ್ತಲ್ವಾ? ಯಾವುದೇ ಪ್ಯಾಟರ್ನ್ ಕೊಟ್ಟರು ಮಾಡಿ. ಓಕೆ. ಆಮೇಲೆ ಇನ್ನೊಂದು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇಲ್ಲಿಗೆ ಬಂದು ಅಕಸ್ಮಾತ್ ಏನೋ ಮಾಡಿಸ್ತಿದ್ರೆ ಅವರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿರ್ಬೇಕಣ್ಣ. ಓಕೆನಾ? ಅವರು ನನ್ನ ಫಾಲೋ ಮಾಡಿರ್ಬೇಕು. ಅದನ್ನ ನಿಮಗೆ ತೋರಿಸ್ಬೇಕು. ಅದನ್ನ ತೋರ್ಸಾದ್ಮೇಲೆ ನಿಮಗೆ ಹೇಗ್ ಬೇಕೋ ಅದನ್ನ ಮಾಡ್ಕೊಡೋದು. ಓಕೆನಾ? ಸೊ ಅದಕ್ಕೋಸ್ಕರ ಈ ಅಂಗಡಿ ತೋರಿಸ್ಬೇಕು ಅಂತಾನೆ ಎಲ್ಲ ಕಂಪ್ಲೀಟ್ ಆಗಲಿ ಬಟ್ಟೆ ಹೊಡೆದಾದ್ಮೇಲೆ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಮನೆಗೆ ಹೋಗಿ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್ ಫೈನಲಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನೀವು ನೋಡ್ತಿರೋ ಬ್ಲ್ಯಾಕ್ ಡ್ರೆಸ್ಸೇ ನಾನು ಹೊಲಿಸಿರೋದು. ಶಾರ್ಟ್ಸ್ ತೊಗೊಳೋಣ ಅಂತ ಅಂದ್ಕೊಂಡು ಈಚ್ ಕಡೆ, ಬಟ್ ನಾನು ಹೋಗಿ ಬರೋಷ್ಟೊಳಗೆ ಆಲ್ರೆಡಿ ಕತ್ಲ ಹೋಗಿದೆ. ಈಗ 5 ಗಂಟೆ 6 ಗಂಟೆಗೆಲ್ಲ ಕತ್ಲಾದಂಗೆ ಆಗೋಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಶಾರ್ಟ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಇಲ್ಲ ಯಾವಾಗಾರ ತೋರಿಸ್ತೀನಿ. ಬಟ್ ಹೇಗೆ ಹೊಡೆದಿದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಭರವಸೆಗಳ ಭಾಷಾ ಅಭಿನಯ ಚತುರರ ಪಡೆಯುವ ದ್ರೋಣ ಯುದ್ಧ ಮಾಡದೆ ಗೆಲ್ಲಿಸುವ ಕೃಷ್ಣ. ನಾನು ಆ ಶರ್ಟ್ಗೂ ಈ ಶರ್ಟ್ಗೂ ಏನು ಡಿಫ್ರೆನ್ಸು ಅಂತ ಏನೋ ಕೇಳಿದರೆ, ಆ ಶರ್ಟಲ್ಲಿ ಒಂದು ನಾರ್ಮಲ್ ಕಲರ್ ಹೊಲ್ಸಿದ್ದೆ, ಈ ಶರ್ಟಲ್ಲಿ ಓಪನ್ ಕಲರ್ ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಡ್ರೆಸ್ಸಿಂಗ್ ಸೆನ್ಸಲ್ಲಿ ಬಾಯ್ಸಿಗೆ ಹೇಳ್ತಾ ಇದ್ದೀನಿ, ನೀವು ಆಫೀಸ್ ಅಂದರೆ ಈಗಿನ ಜನ್ರೇಷನಲ್ಲಿ ನನ್ನ ಏಜ್ ಕಡೆ ಯಾರ ಇತ್ತು ಅಂದರೆ ಅಕಸ್ಮಾತ್ ಏನೋ ಸ್ಟಿಚ್ ಮಾಡಿಸ್ತಿದ್ರೆ ನೀವು ಮುಂಚೆಯಿಂದನೂ ಒಂದು ಮಿಸ್ಟೇಕ್ ಮಾಡಬೇಡಿ. ಶರ್ಟಿಗೆ ಯಾವತ್ತೂ ಇಲ್ಲಿ ಪಾಕೆಟ್ ಮಾಡಿಸ್ಬೇಡಿ ಅಷ್ಟೇ ಕೇಳ್ಕೊತೀನಿ. ಬಿಕಾಸ್ ಪಾಕೆಟ್ ಮಾಡಿಸಿದ್ರೆ ಲುಕ್ ಚೇಂಜ್ ಆಗುತ್ತೆ. ಆ್ಯಂಡ್ ಪಾಕೆಟ್ ಇಲ್ಲಾಂದರೆ ಲುಕ್ಕು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪಾಕೆಟ್ ಮಾಡಿಸ್ಬೇಡಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ, ಪ್ಯಾಂಟಲ್ಲಿ ಏನು ಡಿಫ್ರೆನ್ಸು ಅಂದರೆ ನಂದೇನಿಲ್ಲ, ಎಲ್ಲರ ಥರನೂ ಪ್ಯಾಂಟು. ನಾನು ಸ್ವಲ್ಪ ಲೆಂತ್ ಬಿಡ್ತೀನಿ ಆ್ಯಂಡ್ ಕೆಳಗಡೆ ಅಗಲ ಬರುತ್ತೆ. ಅದಾದಮೇಲೆ ಜೋಬು ಎಲ್ಲ ಪ್ಯಾಂಟ್ಗೂ ಸೈಡಲ್ಲಿರುತ್ತೆ. ನಾನು ಸೈಡಲ್ಲಿ ಮಾಡಿಸ್ತಿಲ್ಲ, ಜಸ್ಟ್ ಫ್ರಂಟ್ ಅಟ್ಯಾಚ್ ವರ್ಕ್ ಥರ ಮಾಡಿಸ್ತಾಯಿದ್ದೀನಿ. ಸೊ ಇದು ಬಂದು ಸುದೀಪ್ ಅಣ್ಣನ ಸ್ಟೈಲು. ಸೊ ಅದಕ್ಕೋಸ್ಕರ ಫ್ರಂಟ್ ಮಾಡಿಸಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್. ಸೊ ನಾನು ಹೇಳ್ದಂಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಅವರು ಲೇಟ್ ಆದರೂ ನಿಧಾನಕ್ಕೆ ಕೊಡ್ತಾರೆ. ನನ್ನ ಪ್ರಕಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಹೋಗಬೇಕು. ದಿಸ್ ಈಸ್ ಅ ಕಂಪಲ್ಸರಿ ಹೇಳ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಅಷ್ಟೇ, ಏನೇ ಒಂದು ಸೀಕ್ರೆಟ್ ಇದ್ರೂ ಯಾರೂ ಬಿಟ್ಕೊಡಲ್ಲ. ಬಟ್ ನಾನು ಎಲ್ಲರೂ ನನ್ನಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಅಂಕಲ್ಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಲೊಕೇಶನ್ನ ಬಿಟ್ಕೊಟ್ಟಿದ್ದು. ಆ್ಯಂಡ್ ನನಗೆ ಎಸ್ಪೆಷಲಿ ಹೇಳ್ತೀನಿ, ಡ್ರೆಸ್ಸಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಬಿಕಾಸ್ ನಾನು ಹೇಳ್ದಂಗೆ ಆಗಲೇ ಡ್ರೆಸ್ಸಿಂದನೇ ಎಲ್ಲರೂ ನಿಮ್ಮನ್ನು ಜಡ್ಜ್ ಮಾಡೋದು. ಅದಕ್ಕೋಸ್ಕರ ಡ್ರೆಸ್ಸಿಂಗ್ ಸೆನ್ಸ್ ಈಸ್ ಇಂಪಾರ್ಟೆಂಟ್ ಅನ್ನೋದು. ನಾನು ಅಷ್ಟೇ, ಇನ್ನು ಫಸ್ಟಿಂದನೂ ನಾನೇನು ಇನ್ಶರ್ಟೇ ಮಾಡ್ತಾಯಿರಲಿಲ್ಲ. ಸೊ ಇದು ನಾನು ಇನ್ಶರ್ಟ್ ಏನಕ್ಕೆ ಮಾಡ್ತಿರೋದು ಅಂದರೆ ಅಭ್ಯಾಸ ಆಗೋಗುತ್ತೆ. 4 ದಿನದಿಂದ ಕಾಲೇಜಿಗೆ ಹೋಗಿ ಅಭ್ಯಾಸ ಆಗೋಗಿದೆ. ಆ ಒಂದು ಕಾರಣಕ್ಕೆ ನಾನು ಇನ್ಶರ್ಟ್ ಮಾಡ್ತಿರೋದು. ಅದಾದಮೇಲೆ ಇನ್ನೊಂದು ಶರ್ಟ್ ಯಾವುದು ಹೊಲಿಸಿದ್ದು ಅಂತ ಅಂದರೆ, ನಾನು ಇದೇ ಥರದ್ದು, ಇದು ನಾರ್ಮಲ್ ಕಲರ್ ನೋಡಿ ನಿಮಗೆ. ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಇದು ನಾರ್ಮಲ್ ಕಲರು, ನಾರ್ಮಲ್ ಶರ್ಟ್ ಇದು ಮೆರೂನ್ ಕಲರ್. ನನ್ನ ಹತ್ರ ಯಾವುದೋ ಶರ್ಟ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಈ ಮೆರೂನ್ನ ಹೊಲಿಸಿದ್ದೀನಿ. ಅದಾದಮೇಲೆ ಪ್ಯಾಂಟ್ ತೋರಿಸ್ತೀನಿ ಯಾವ ಕಲರ್ ಅಂತ. ಇದು ಸ್ಪೆಷಲ್ ಆಗಿರೋದ್ರಿಂದ ಆ್ಯಂಗರ್ಗೆ ಹಾಕಿದ್ದೀನಿ. ಸೇಮ್ ಇದೇ ಥರನೇ ಪ್ಯಾಂಟು, ಬಟ್ ಈ ಕಲರು ಅಷ್ಟೇ. ಈ ಕಲರ್ ಪ್ಯಾಂಟ್ ಈಗ ಸೇಮ್ ನೀವು ಯಾವ್ದು ಬ್ಲ್ಯಾಕ್ ಹೆಂಗೆ ನೋಡ್ತಾ ಇದ್ದೀರಾ ಅದೇ ಥರನೇ ಇದು ಇರೋದು. ಅದಾದಮೇಲೆ ನಾನು ಹೇಳಿದ್ದೆ, ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋವಂಥದ್ದು ಒಂದು ಬಟ್ಟೆ ಇದೆ, ಅದನ್ನು ನಾನು ತೋರಿಸ್ತೀನಿ. ಅದು 1 ಆಗಿದೆಯೋ 2 ಆಗಿದೆಯೋ, ಒಟ್ಟಿನಲ್ಲಿ ಒಂದಾದರೂ ಇದೆ ಅಂತ. ಸೊ ಅದು ಯಾವುದು ಒಂದು ಅಂತ ಹೇಳಿದರೆ, ಮೋಸ್ಟ್ಲಿ ನೀವು ಬ್ಲಾಗ್ಸಲ್ಲಿ ನಾನು ಹಾಕಿದ್ದೀನಿ, ನೋಡಿರ್ತೀರ. ಏನಕ್ಕೆ
ಪ್ರೈಸ್ ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ಏನು ಕೇಳ್ತಾ ಇದೆ ಅಂತ ಹೇಳ್ತೀನಿ. ಎಲ್ಲ ಬೀಳುತ್ತೆ. ಗುರು 1 ಸೆಕೆಂಡ್ ಗೈಸ್. ಯಾ, ಈ ಜಾಕೆಟು ಏನಕ್ಕೆ ಅಂದರೆ ಸೇಮ್ ಸರಿಗಮಪ್ಪಗೆ ಸುದೀಪ್ ಅಣ್ಣ ಜಾಕೆಟ್ ಹಾಕಿದ್ರು, ಅದೇ ಥರನೇ ಜಾಕೆಟ್ನ ನಾನು ಕಸ್ಟಮೈಸ್ ಮಾಡಿದ್ದು. ಹೆಂಗೆ ಸುದೀಪ್ ಅಣ್ಣ ಹಾಕಿದ್ದು ಅಂತ ಕೇಳಿದರೆ, ಸೊ ಯು ಕ್ಯಾನ್ ಸಿ ದ ಡಿಸೈನ್ನ ನೀವು ನೋಡ್ಬೋದು. ಆ್ಯಂಡ್ ನೋಡಿ ಡಿಸೈನ್ನ. ಸೊ ಇದೇ ಥರನೇ ನೀವು ಯೂನಿಕಾಗಿ ಟ್ರೈ ಮಾಡಿ. ನಾನು ಡ್ರೆಸ್ಸಿಂಗ್ ಸೆನ್ಸಲ್ಲಿ ಫಾಲೋ ಮಾಡೋದು ಅಂತಂದರೆ, ಡ್ರೆಸ್ಸಿಂಗ್ ಸೆನ್ಸ್ ಜೊತೆಗೆ ನಾವು ಹೇಗೆ ಬಿಹೇವ್ ಮಾಡಬೇಕು, ಯಾರ ಹತ್ರ ಹೇಗಿರಬೇಕು ಅನ್ನೋದನ್ನು ನಾನು ಫಾಲೋ ಮಾಡೋದು. ಆ್ಯಂಡ್ ಆ್ಯಟಿಟ್ಯೂಡ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ಎಲ್ಲ ಫಾಲೋ ಮಾಡೋದು ಸುದೀಪ್ ಅಣ್ಣನ ಕಡೆಯಿಂದನೇ. ಇವತ್ತು ತನಕ ಹೇಳ್ತೀನಿ ಓಪನ್ ಅಪ್ ಆಗಿ, ಇವತ್ತು ತನಕ ನಾನು ಯಾರನ್ನೂ ಫಾಲೋ ಮಾಡೋದು ಇಲ್ಲ. ಆದರೆ ಒಬ್ರನ್ನ ಬಿಟ್ಟು, ಅದು ಸುದೀಪ್ ಅಣ್ಣನ ಮಾತ್ರ ಬಿಟ್ಟು ಇನ್ಯಾರೂ ನಾನು ಫಾಲೋ ಮಾಡಲ್ಲ, ಅವರೊಬ್ಬರನ್ನೇ ನಾನು ಫಾಲೋ ಮಾಡೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಿಲ್ಲ, ಆ್ಯಂಡ್ ನೀವು ಅವ್ರನ್ನೇ ಫಾಲೋ ಮಾಡಬೇಕು ಅಂತಲೂ ಹೇಳ್ತಿಲ್ಲ. ನಾನು ಹೇಳ್ತಿರೋದೊಂದೇ, ನೀವು ಹೇಗೆ ಹಾಕ್ತಿರೋ ಬಟ್ಟೆ ಆಚೆ ಕಡೆ ಹೋದಾಗ ಜನ ನಿಮ್ಮನ್ನು ಆ ಥರ ನೋಡ್ತಾರೆ. ಬಟ್ಟೆಗೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಮನೇಲೂ ಹೇಳ್ತಾರೆ, ಆ್ಯಂಡ್ ಎಲ್ಲರೂ ಹೇಳೋದನ್ನು ನಾನು ನೋಡಿದ್ದೀನಿ. ಬಟ್ ಒಂದು ಹೇಳ್ತೀನಿ, ಬಟ್ಟೆ ತುಂಬಾ ಇಂಪಾರ್ಟೆಂಟ್. ಆದರೆ ಕಷ್ಟದ ಟೈಮಲ್ಲೂ ಹೊಸ ಬಟ್ಟೆ ತಗೊಳ್ಳೋದು ತಪ್ಪಾಗುತ್ತೆ. ಬಟ್ ಒಂದು ಜ್ಞಾಪಕ ಇಟ್ಕೋಬೇಕು ಅಂದರೆ, ನಾನು ಹೇಳ್ದಂಗೆ ಜಡ್ಜ್ ಮಾಡೋದು ಬಟ್ಟೆಯಿಂದ ಆಗಿರೋದ್ರಿಂದ ನಾವು ಎಷ್ಟು ಚೆನ್ನಾಗಿರೋ ಬಟ್ಟೆಗಳು ಹಾಕ್ತಾ ಹೋಗ್ತೀವೋ ಜನಕ್ಕೆ ಅಷ್ಟೇ ಒಳ್ಳೆಯ ಒಪಿನಿಯನ್ ಬರುತ್ತೆ, ಆ್ಯಂಡ್ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಈಚೆ ಕಡೆ ಹೋದಾಗ ಅವ್ರು ಅಷ್ಟು ಚೆನ್ನಾಗಿ ಬಟ್ಟೆ ಹಾಕಿದಾಗ ಅವ್ರನ್ನ ನೋಡಿಬಿಟ್ಟು ನಾವು ಗಿಲ್ಟಿ ಫೀಲ್ ಆಗ್ಬಾರ್ದು. ಅವ್ರು ಮಾತ್ರ ಆ ಥರ ಹಾಕ್ತಾರೆ, ನಾವು ಆ ಥರ ಹಾಕ್ಬಾರ್ದು. ಆ್ಯಂಡ್ ಅವ್ರ ಹತ್ರನೇ ಅಷ್ಟು ಚೆನ್ನಾಗಿರೋ ಬಟ್ಟೆ ನನ್ನ ಹತ್ರ ಇಲ್ಲ. ನಾನು ಹೇಳೋದೊಂದೇ, ಕೈ ಎಲ್ಲಿ ತನಕ ಸ್ಟಿಚ್ ಮಾಡಿ ಅಂದಕ್ಕಾಗತ್ತೋ ಅಲ್ಲಿ ತನಕ ಮಾತ್ರ ನಾವು ಇರಬೇಕು, ಕರೆಕ್ಟೇ. ಇವನ್ ನನಗೂ ಅಷ್ಟೇ ಸುದೀಪ್ ಅಣ್ಣನ ಫಾಲೋ ಮಾಡಬೇಕು, ಡ್ರೆಸ್ಸಿಂಗ್ ಫಾಲೋ ಮಾಡಬೇಕು ಅಂತ ಇತ್ತು. ಆದರೆ ನಾನು ಅವ್ರ ಲೆವೆಲಿಗೆ ನಾನು ಹೋಗಿಲ್ಲ. ಬಟ್ ಅವ್ರ ಲೆವೆಲ್ಗಿಂತ ಕಮ್ಮಿನೇ ಅವ್ರು ಏನು ಮಾಡಿಸಿದ್ರೆ ಆ ಥರನೂ ನಾನು ಮಾಡ್ಬೋದು ಅಂತ ಕಾರಣಕ್ಕೇ ನಿಮ್ಮ ಮುಂದೆ ಲೈವ್ ಎಕ್ಸಾಂಪಲ್ ಇದೆ ಡ್ರೆಸ್. ಸೊ ಅದಕ್ಕೋಸ್ಕರನೇ ಈವನ್ ನೀವು ಡ್ರೆಸ್ಸು ಸ್ಟಿಚ್ ಮಾಡಿಸ್ಬೇಕು ಅಂದರೆ ಟೈಲರ್ ಬೇಕಾಗಿರುತ್ತೆ. ಎಷ್ಟೋ ಜನ ಸುದೀಪ್ ಅಣ್ಣನ ಥರದೇ ಟಿ ಶರ್ಟ್ ಎಲ್ಲ ಆರ್ಡ್ರ್ ಮಾಡಿ, ಆನ್ಲೈನ್ ಸಿಕ್ಕಿದ್ರೆ ಆರ್ಡ್ರ್ ಮಾಡಿ ಹಾಕ್ಕೊಂಡು ಅವ್ರ ಫೋಟೋ ಇವ್ರ ಫೋಟೋ ಎಲ್ಲ ಹಾಕ್ಕೊಂಡು ಮಾಡ್ತಾರೆ. ನಾನು ಮುಂಚೆ ಮಾಡ್ತಿದ್ದೆ. ಬಟ್ ಸ್ಟಿಚ್ ಮಾಡಿಸೋದೇ ಬೇರೆ ಒಂಥರ ಫೀಲಿಂಗ್ ಗೈಸ್. ನಮ್ಮ ಹೇಳ್ತಾರೆ, ಸ್ಟಿಚ್ ಮಾಡಿಸಾದ್ಮೇಲೆ ನೀನು ಹಾಕ್ಕೊಡೋದ ಮಾಡಲ್ಲ, ಏನೂ ಇಲ್ಲ, ಹಂಗೆ ಹಿಂಗೆ ಅಂತ ಬೈತಿರ್ತಾರೆ. ಬಟ್ ನನಗೂ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಈ ಥರ ಹಾಕ್ಕೊಂಡ್ರೆ ಹಿಂಗೆ ಚೆನ್ನಾಗಿ ಕಾಣಿಸ್ತೀನಿ. ಮುಂಚೆ ಎಲ್ಲ ಪೆನ್ಸಿಲ್ ಫಿಟ್ ಪ್ಯಾಂಟ್ ಹಾಕಿದಾಗ ನಂಗೆ ಗೊತ್ತೇ ಇರಲಿಲ್ಲ ಅದು ನನಗೆ ಅಸಹ್ಯವಾಗಿ ಕಾಣುತ್ತೆ ಅಂತ. ಅದೇ ಫೋಟೋಸ್ ಇವಾಗ ನಾನೇನೋ ನೋಡಿದ್ರೆ ಏನು ಗುರುತು ಇಷ್ಟು ಅಸಹ್ಯವಾಗಿದ್ನ, ಅವಾಗ ಇಷ್ಟು ಅಸಹ್ಯವಾಗಿ ಬಟ್ಟೆಗಳಾಗ್ತಿದ್ನ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಅದಾದಮೇಲೆ ಅದಕ್ಕೆ ನಾನು ಆದಷ್ಟು ನನಗೇನು ಸೂಟ್ ಆಗುತ್ತೆ, ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ಮಾಡ್ತಾ ಹೋಗ್ತಾಯಿದ್ದೀನಿ. ಬೇರೆಯವ್ರಿಗೆ ನೋವು ಮಾಡಬೇಕಾದ್ರು ಇಲ್ಲ ಬೇರೆಯವ್ರು ನನ್ನನ್ನು ಫಾಲೋ ಮಾಡಲಿ ಅಂತ ಆಗಲಿ ನಾನು ಮಾಡೋಕ್ಕೆ ಹೋಗ್ತಿಲ್ಲ. ನನ್ನ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಮನಸ್ಥಿತಿಗೆ ತುಂಬ ಇಷ್ಟ ಆಗಬೇಕು, ನನಗಿಷ್ಟ ಆದರೆ ಮಾತ್ರ ನಾನು ಹಾಕ್ಕೊತೀನಿ ಬಟ್ಟೆ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡಿದೆ. ಬೆಳಗ್ಗೆಯಿಂದ ನಾನು ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ. ಸಾಯಂಕಾಲ 6 ಗಂಟೆಗೂ 5:15 ಸ್ಟಾರ್ಟ್ ಮಾಡಿದ್ದು ವ್ಲಾಗು. ಇವಾಗ ನೋಡ್ತಾ ಇದ್ದೀರಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಬಟ್ಟೆ ಅಂಗಡಿಗೆ ಹೋಗಬೇಕು, ಟ್ರೈಲರ್ ಹತ್ರ ಹೋಗಬೇಕು. ಬಟ್ಟೆ ಇನ್ನೂ ಕೊಟ್ಟಿಲ್ಲ, ಒಂದು ಬಟ್ಟೆ ಕೊಟ್ಟರು ಅದೆಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಬಿಕಾಸ್ ಬಟ್ಟೆ ನಾನೇನು ಕೊಟ್ಟಿದ್ದೆ ಅದು ನನಗೆ ಸಿಕ್ಕಾಯಿತು. ನನಗೂ ಗೊತ್ತಿದೆ, 4-5 ದಿವಸದಿಂದ ಹೇಳಿ ಸಾಕಾಗ್ಬಿಟ್ಟಿದೆ. ಬಟ್ಟೆ ವಿಷಯ ಎತ್ತಿದ್ರೇ ಬೈತಿರೇ ಜನ ಅಂತ ಆ ಸ್ಥಿತಿಗೆ ಹೋಗಿದೆ ಅನ್ನೋದು ನಂಗೆ ಗೊತ್ತಿದೆ. ಬಟ್ ಅವ್ರು ನಿಧಾನಕ್ಕೆ ಮಾಡಿದ್ರು, ವರ್ಕು ಪರ್ಫೆಕ್ಟಾಗಿ ಮಾಡ್ಯಾರ ಗೈಸ್. ಅದು ನನಗೆ ಖುಷಿಯಾಗಿದ್ದು. ಆ್ಯಂಡ್ ನನ್ನ ಮೈಂಡ್ಸೆಟ್ಟಲ್ಲಿ ಯಾವ ಥರ ಒಂದು ಫಿಗರ್ ಔಟ್ ಇತ್ತು, ಒಂದು ಬಟ್ಟೆ ಕಾಸ್ಟ್ಯೂಮ್ ನನಗೆ ಬರುತ್ತೆ ಅಂತ, ಅದೇ ಥರನೇ ನನಗೆ ಸಿಕ್ಕಿದೆ. ನನ್ನ ಚಾನಲ್ನ ನೋಡಿರಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು, ಇನ್ಸ್ಟಾದಲ್ಲಿ ಫಾಲೋ ಮಾಡಿರಬೇಕು. ನನ್ನ ಇನ್ಸ್ಟಾ ID ಪಕ್ಕದಲ್ಲಿ ಹಾಕ್ತೀನಿ ನೋಡಿ, ಫಾಲೋ ಮಾಡಿರಬೇಕು. ಆ್ಯಂಡ್ ಆ ಅಂಕಲ್ ನನಗೆ ಫೋನ್ ಮಾಡಿ ಕೇಳ್ತಾರೆ, ಅಕಸ್ಮಾತ್ ನಾನು ಇಲ್ಲೇ ಇದ್ದರೆ ಮನೇಲಿ ನಾನು ಬರ್ತೀನಿ, ಮೀಟ್ ಮಾಡ್ತೀನಿ ನಿಮ್ಮನ್ನ ಯಾರು ಬಂದರೆ. ಆ್ಯಂಡ್ ಎಲ್ಲರಿಗಿಂತ ಫಸ್ಟ್ ಬಂದು ಯಾರು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ ಸುದೀಪ್ ಅಣ್ಣನ ಥರ
ಅವರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಒಂದು ಗಿಫ್ಟ್ ಆಗಿರ್ಬೋದು, ಏನೋ ಒಂದು ಇರುತ್ತೆ, ಸ್ಪೆಷಲಾಗಿ ಸರ್ಪ್ರೈಸ್ ಇರುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚಾಬೋನ್ ಮಾಡುವ ನಮಸ್ಕಾರ. ಆ್ಯಂಡ್ ಗೈಸ್, ನಿಮ್ಮ ಲೈಫಲ್ಲಿ ನೀವೆಷ್ಟು ಚೆನ್ನಾಗಿರ್ತೀರ, ಜನ ನಿಮ್ಮನ್ನು ಅಷ್ಟು ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಇವತ್ತು ಅಕ್ಕಪಕ್ಕದಲ್ಲಿ ನಿಮಗೆ ಕೂತ್ಕೊಂಡು ಹಿಂಗೆ ಚೆನ್ನಾಗಿ ಕಾಣ್ತಿಲ್ಲ, ಹಂಗೆ ಮಾಡ್ತಿಲ್ಲ ಅಂದಾಗ ನೀವು ಓ ಹೌದಾ ಬೇಡ ಬಿಡು ಅಂತ ಅಂದ್ಬಿಟ್ಟು ಅವ್ರ ಒಪಿನಿಯನ್ನ ಕೇಳಿಕೊಂಡು ನಿಮ್ಮ ಲೈಫ್ ನಡೆಸ್ತಿದ್ದೆ. ಪ್ಲೀಸ್ ಇವತ್ತೇ ಸ್ಟಾಪ್ ಮಾಡಿ. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ, ನಿಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಿದೆಯಾ, ತಲೆನೇ ಕೆಡಿಸ್ಕೋಬೇಡಿ. ಯಾರಿಗೇ ಆಗಲಿ, ದೊಡ್ಡವರೇ ಆಗಿರ್ಬೋದು, ಚಿಕ್ಕವರೇ ಆಗಿರ್ಬೋದು, ಹಿರಿಯರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಅದು ನಿಮ್ಮ ಲೈಫು, ನಿಮ್ಮ ಜೀವನ ಆಗಿರೋ ಕಾರಣಕ್ಕೆ ನಿಮಗೇನು ಇಷ್ಟನೋ ಅದನ್ನು ನೀವು ಮಾಡ್ಕೊಂಬಿಡಿ. ಯಾಕಂದರೆ ಲೈಫ್ ಈಸ್ ಟೆಂಪ್ರವರಿ ಗೈಸ್. ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ, ನಾಳೆ ಬರ್ತೀವಿ, ನಾಡಿದ್ದು ಹೋಗ್ತೀವಿ. ಅದೇ ಥರನೇ ಇರೋಷ್ಟು ದಿನ ಖುಷಿಯಾಗಿರಿ. ಆ್ಯಂಡ್ ನಿಮ್ಗೇನೇನು ಅನ್ನಿಸ್ತು ಅದನ್ನೇ ಕಂಪ್ಲೀಟ್ ಮಾಡ್ಕೊಂಬಿಡಿ. ಯಾವತ್ತೂ ಗಿಲ್ಟಿ ಫೀಲ್ ಇಟ್ಕೊಬೇಡಿ, ಅವತ್ತೊಂದು ದಿನ ಇದೊಂದು ಮಾಡಿಬಿಡ್ಬೇಕಾಗಿತ್ತು, ಅದೊಂದು ಆಗಿಬಿಡ್ಬೇಕಾಗಿತ್ತು ಅಂತ ಮಾತ್ರ ಯಾವತ್ತೇ ಆಗಲಿ, ಯಾವುದೇ ವಿಷಯದಲ್ಲಾಗಲಿ, ನಿಮ್ಮ ಲೈಫ್ ವಿಷಯದಲ್ಲಾಗಲಿ, ನಿಮ್ಮ ಕೆಲಸ ವಿಷಯದಲ್ಲಾಗಲಿ, ನಿಮ್ಮ ಡ್ರೆಸ್ಸಿಂಗ್ ವಿಷಯದಲ್ಲಾಗಲಿ, ಇಲ್ಲ ನಿಮ್ಮ ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಅವ್ರು ಬಿಟ್ಟು ಹೋಗಲಿ ಪರವಾಗಿಲ್ಲ. ಅದು ನಿಮ್ಗೆ ಇಷ್ಟ ಆಗಿ ಬಿಟ್ಟು ಹೋಗಬಾರ್ದು ಅಂತಿದ್ರೆ ಹೋಗಿ ಮತ್ತೆ ಅವ್ರನ್ನ ರೀಕನೆಕ್ಟ್ ಮಾಡ್ಕೊಳ್ಳಿ. ಯಾವತ್ತೂ ಗಿಲ್ಟಿ ಫೀಲ್ ಅನ್ನೋದು ಮಾತ್ರ ನಿಮ್ಮ ಲೈಫಲ್ಲಿ ಬರೋಕ್ಕೆ ಬಿಡಬೇಡಿ, ಅಷ್ಟೇ ಕೇಳ್ಕೊತೀನಿ. ಸೊ ಅದಕ್ಕೆ ಜಾಸ್ತಿ ಮಾತಾಡ್ದೆ ಅನ್ಸುತ್ತೆ, ಐ ಆಮ್ ಸಾರಿ. ತಲೆಗೆ ಶೂಟ್ ಆಗ್ತಿದೆ. ಆ್ಯಂಡ್ ಸಕ್ಸಸ್ಫುಲಿ 5 days ಕಂಪ್ಲೀಟ್ ಮುಗಿಸಿದ್ದೀನಿ. ಸೊ ಇವತ್ತು ಪೋಸ್ಟ್ ಮಾಡಿದ್ರೆ 6th day ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸಮೀರ್ ಬ್ರೋ ಫಾರ್ ಇನ್ಸ್ಪೈರಿಂಗ್ ಮೀ ಇನ್ 30 days ಚಾಲೆಂಜ್. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್, ಅಂದರೆ ನಾಳೆ. ಬಾಯ್. ಲವ್ ಯು ಗೈಸ್, ಬಾಯ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರಕ್ಕೆ.